ಹೊಟ್ಟೆಯಲ್ಲಿ ಸಮಸ್ಯೆ ಯಾವಾಗ್ಲೂ ಇಲ್ಲ, ಒಂದು ಗ್ಯಾಸ್ಟ್ರಿಕ್, ಅಪೆಂಡಿಸೈಟಿಸ್ ಆಗುವಂತದ್ದು, ಹರ್ನಿಯಾ ಆಗುವಂತದ್ದು. ಅವ್ರ ಜಾತಕ ನೋಡಿದ ತಕ್ಷಣ ಇವರಿಗೆ ಇದರಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಬಂದಿರುತ್ತೆ, ಇಲ್ಲ ಬರುತ್ತೆ. ಬುಧನಿಗೆ ನೋಡುವಾಗ ವಾತಕ್ಕೆ ಸಂಬಂಧಪಟ್ಟಂತದ್ದು, ನರಕ್ಕೆ ಸಂಬಂಧಪಟ್ಟಂತದ್ದು ಸಮಸ್ಯೆಗಳು ಬರುತ್ತೆ. ವಾತ ರೋಗಗಳು ಅಂತಂದ್ರೆ ಜಾಯಿಂಟ್ ಪೈನ್ಸ್ ಬರೋದು, ಆರ್ಥರೈಟಿಸ್ ಬರೋದು, ಇವೆಲ್ಲವೂ ಕೂಡ ವಾಯುವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ತಕ್ಕಂಥದ್ದು. ಮಕ್ಕಳಿಗೆಲ್ಲ ನೆಗಡಿ, ಕೆಮ್ಮು, ಕಫ ಬರೋದು ಇವೆಲ್ಲ ಚಂದ್ರಂದೇ. ಈ ಕಾಲ್ ನೋವು, ಸೊಂಟ ನೋವು, ಸ್ಟ್ರೋಕ್ ಆಗುವಂತದ್ದು, ಇವೆಲ್ಲ ದೀರ್ಘ ವ್ಯಾಧಿಗಳೆಲ್ಲನೂ ಕೂಡ ಶನಿಗೆ ಸಂಬಂಧಪಟ್ಟಿದ್ದು. ಇವಾಗ ಚಂದ್ರನಿಗೆ ಸಂಬಂಧಪಟ್ಟಂತೆ ಅಕ್ಕಿ ಕೊಡ್ಬೇಕು ನಾವು, ಸೂರ್ಯನಿಗೆ ಸಂಬಂಧಪಟ್ಟಂತೆ ಏನಾದ್ರೂ ತೊಂದರೆ ಇದ್ರೆ ಗೋಧಿ ಕೊಡ್ಬೇಕು, ಇನ್ನು ಕುಜನಿಗೆ ಅಥವಾ ಮಂಗಳನಿಗೆ ಸಂಬಂಧಪಟ್ಟಂತೆ ತೊಗರಿ ಬೇಳೆನ ದಾನ ಕೊಡುವಂಥದ್ದು. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಾಧಾರಣವಾಗಿ ಏನಾದ್ರೂ ನಮ್ ಬಾಡಿ ಏಲ್ಮೆಂಟ್ಸ್ ಗಳು ಇದೆ ಅಂತ ಹೇಳಿದಾಗ, ಬೆನ್ನು ನೋವು ಅಥವಾ ಚರ್ಮದ ಏನೋ ಒಂದು, ಎಷ್ಟು ಡಾಕ್ಟರ್ ಹತ್ರ ತೋರಿಸಿದ್ರು ಟ್ರೀಟ್ಮೆಂಟೇ ಸಿಗ್ತಿಲ್ಲ ಅಥವಾ ಏನೂ ಆಗ್ತಿಲ್ಲ, ಏನೂ ಇಲ್ಲ, ನೀವು ಆರಾಮಾಗಿದ್ದೀರಿ, ನರಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಇವಿಷ್ಟು ಕೂಡ ಒಂದೊಂದು ಗ್ರಹಗಳಿಗೆ ಕನೆಕ್ಟೆಡ್ ಅಂತ ಹೇಳ್ತಾರೆ. ಈ 9 ಗ್ರಹಗಳಿಗೆ 9 ನಮ್ಮ ಶರೀರದ ಆರ್ಗನ್ಸ್ ಗಳಾಗಿರ್ಬೋದು, ಕೆಲವು ಸಿಸ್ಟಮ್ಸ್ ಗಳು ಕನೆಕ್ಟೆಡ್ ಅಂತ ಹೇಳ್ಬಿಟ್ಟು. ಹೌದಾ? ಖಂಡಿತ ಹೌದು. ಎಷ್ಟೋ ಬಾರಿ ವೈದ್ಯರುಗಳು ಎಷ್ಟೋ ಪ್ರಯತ್ನವನ್ನ ಮಾಡಿದಾಗ ಯಾವುದು ಕೂಡ ಸರಿಯಾಗಿ ಅವರಿಗೆ ಸಹಾಯ ಆಗ್ಲಿಲ್ಲ ಅಂದಾಗ ಕೊನೆಯಲ್ಲಿ ಬರ್ತಾರೆ ದೈವದ ಮೊರೆ ಹೋಗಕ್ಕೆ. ಏನ್ ಮಾಡಿದ್ರು ಆಗ್ತಾ ಇಲ್ಲ, ಏನಾಗಿದೆ ಸಮಸ್ಯೆ, ದಯವಿಟ್ಟು ಏನಾದ್ರೂ ಪರಿಹಾರ ಹೇಳಿ ಅಂತ. ಯಾವಾಗ್ಲೂ ಕೂಡ ಮೊದಲಿನಿಂದನೇನೆ ನಾವು ಯಾವ ಗ್ರಹಗಳಿಂದ ಸಮಸ್ಯೆ ಬರ್ತಾ ಇದೆ ಅದನ್ನು ವೈದ್ಯಕೀಯವಾಗಿ ಚಿಕಿತ್ಸೆಯನ್ನ ಎರಡನ್ನೂ ಜೊತೆಯಲ್ಲಿ ಮಾಡ್ತಾ ಬಂದ್ರೆ ಬಹುಶಃ ಸ್ವಲ್ಪ ಶೀಘ್ರವಾಗಿ ನಾವು ಗುಣಮುಖರಾಗೋದಿಕ್ಕೆ ಸಾಧ್ಯವಾಗತ್ತೆ. ಉದಾಹರಣೆಗೆ ಇವಾಗ ಪ್ರಪ್ರಥಮವಾಗಿ ನಾವು ಒಂದು ಜಾತಕವನ್ನ ತೆಗೆದುಕೊಂಡಾಗ ಮೊದಲನೆಯ ಸ್ಥಾನ ಅಂದಾಗ ಲಗ್ನ ಭಾವವನ್ನ ನೋಡ್ತೀವಿ, ತನು ಸ್ಥಾನ ಅಂತ ಹೇಳಿ. ಈ ಲಗ್ನ ಭಾವದಲ್ಲಿ ಇರ್ತಕ್ಕಂತಹ ಗ್ರಹಗಳು ಯಾವುದು, ಆ ಗ್ರಹ ಆ ಒಂದು ಸ್ಥಾನದಲ್ಲಿ ಅದಕ್ಕೆ ಸ್ವಕ್ಷೇತ್ರವ, ಮಿತ್ರಕ್ಷೇತ್ರವ, ಶತ್ರುಕ್ಷೇತ್ರವ, ಏನು ಅದರ ಅಧಿಪತಿ ಯಾರು, ಅಧಿಪತಿ ಇವನಿಗೆ ಸ್ನೇಹಿತನ, ಶತ್ರುವ, ಇವೆಲ್ಲ ತುಂಬಾ ನೋಡ್ಬೇಕಾಗತ್ತೆ. ಈ ತನುಭಾವವನ್ನ ನೋಡುವಾಗ ತಲೆಯನ್ನ ಅದು ಪ್ರತಿನಿಧಿಸತ್ತೆ. ಮೊದಲನೆಯ ಭಾವವನ್ನ ನೋಡಿದಾಗ ಅದು ತಲೆಯನ್ನ ಪ್ರತಿನಿಧಿಸತ್ತೆ. ಅದೇ ರೀತಿ ಒಂದೊಂದು ಎರಡನೇ ಮನೆಗೆ ನೋಡುವಾಗ ಕಣ್ಣು, ಮೂಗು, ಬಾಯಿ ಬರುತ್ತೆ. ಅಲ್ಲಿಂದ ಮೂರನೇ ಮನೆಗೆ ಬಂದಾಗ ಕಂಠಕ್ಕೆ ಬರುತ್ತೆ, ಮತ್ತೆ ನಾಲಿಗೆ, ಮಾತು, ಈ ರೀತಿ ಎಲ್ಲ ಬರುತ್ತೆ. ಒಂದೊಂದು ಸ್ಥಾನವನ್ನ ಒಂದೊಂದು ಭಾಗವಾಗಿ ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಗ್ರಹಗಳು ಅಂತ ಬಂದಾಗ ರವಿ ಆತ್ಮಕಾರಕ, ಆತ್ಮಬಲವನ್ನ ಕೊಡ್ತಕ್ಕಂಥವನು. ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರತ್ಯಕ್ಷ ದೈವ ಅಂದ್ರೆ ನನ್ನ ಪ್ರಕಾರ 2, ಒಂದು ಸೂರ್ಯ, ಒಂದು ಚಂದ್ರ. ಇವರಿಬ್ರು ಕೂಡ ಪ್ರತ್ಯಕ್ಷವಾಗಿ ಕಾಣ್ತಾ ಇರೋರು, ಅವರಿಬ್ರು ನಮಗೆ ಪ್ರತಿನಿತ್ಯದಲ್ಲಿ ಸಹಾಯವನ್ನ ಮಾಡ್ತಾ ಇರೋರು. ಒಂದು ದಿವಸ ರವಿ ರಜೆ ಹಾಕಿದ್ರೆ ಎಲ್ಲವೂ ಸ್ತಬ್ಧವಾಗಿ ಹೋಗುತ್ತೆ. ಅದೇ ರೀತಿ ಒಂದು ಅಮಾವಾಸ್ಯೆ ದಿವಸ ಒಂದ್ ದಿವಸ ಚಂದ್ರ ಕಾಣಿಸ್ಲಿಲ್ಲ ಅಂದ್ರೆ ಎಷ್ಟು ಆತಂಕ, ಎಷ್ಟು ಭಯ, ನೀರು ಅಲ್ಲೋಲ ಕಲ್ಲೋಲವಾಗತ್ತೆ. ಅದರಿಂದ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥವ್ರು. ಈ ರವಿ ಆತ್ಮಕಾರಕ, ಚಂದ್ರ ಮನಃಕಾರಕ, ಮನಸ್ಸನ್ನ ನಿಗ್ರಹಿಸ್ತಕ್ಕಂಥವನು ಚಂದ್ರ, ಮತ್ತೆ ಆತ್ಮಬಲವನ್ನ ಕೊಡ್ತಕ್ಕಂಥವನು, ನಾವು ಮಾಡುವ ಎಲ್ಲ ಕೆಲಸಕ್ಕೂ ಚಟುವಟಿಕೆಗೆ ಕಾರಣೀಭೂತನಾಗಿರ್ತಕ್ಕಂಥವನು ರವಿ. ಹಾಗಾಗಿ ಇವರಿಬ್ಬರು ನಮಗೆ ಸರಿಯಾಗಿ ನಮ್ಮ ಜಾತಕದಲ್ಲಿ ಹೊಂದಾವಣಿಕೆ ಇದ್ಬಿಟ್ರೆ ಬಹುಶಃ ಅವ್ರ ಜೀವನ ತನ್ಪಾಡಿಗೆ ತಾನು ನಡ್ಕೊಂಡು ಹೋಗುತ್ತೆ, ಏನು ಬೇಕಾಗೋದೇ ಇಲ್ಲ. ಹಾಗೆ ರವಿಯನ್ನ ಹೃದಯಕ್ಕೆ ನಾವು ಬಹಳ ಪ್ರಮುಖವಾಗಿ ನೋಡೋದು. ಯಾರಿಗಾದ್ರೂ ಹೃದಯ ದೌರ್ಬಲ್ಯ ಇದೆ ಅಂದ್ರೆ ಅವ್ರ ಜಾತಕದಲ್ಲಿ ರವಿ ಎಲ್ಲಿದ್ದಾನೆ ಅಂತ ನೋಡ್ತೀವಿ. ಅಂದ್ರೆ ಆಯಾ ಗ್ರಹಗಳು ಒಂದೊಂದು ಭಾಗವನ್ನ ಪ್ರತಿನಿಧಿಸ್ತಾರೆ. ಕೆಲವೊಂದು ಸಮಸ್ಯೆಗಳಿಗೆ ಕೆಲವರು ಕಾರಣೀಕರ್ತರಾಗ್ತಾರೆ. ಯಾರಿಗಾದ್ರೂ ಡಿಪ್ರೆಷನ್ ಆಗ್ತಾ ಇದೆ ಅಂತಂದಾಗ ಚಂದ್ರನನ್ನ ನೋಡ್ತೀವಿ. ಚಂದ್ರ ಜಾತಕದಲ್ಲಿ ಇರೋದು ಒಂದು ಭಾಗವಾದ್ರೆ ಗೋಚಾರದಲ್ಲಿ ಪ್ರತಿನಿತ್ಯ ಚಂದ್ರನ ಚಲನೆ ಇದ್ದೇ ಇರುತ್ತೆ. ಹಾಗಾಗಿ ಚಂದ್ರ ಯಾವಾಗ ಎಲ್ಲಿದ್ದಾನೆ ಅನ್ನೋದನ್ನ ಗಮನಿಸ್ಕೋಬೇಕಾಗತ್ತೆ. ಅವಾಗ ಇವರು ಡಿಪ್ರೆಷನ್ ಯಾಕೆ ಹೋಗಿದ್ದಾರೆ, ಇವ್ರ ಜಾತಕದಲ್ಲಿ ಏನಾದ್ರೂ ಶನಿಯ ದೃಷ್ಟಿ ಚಂದ್ರನ ಮೇಲೆ ಇದೆಯಾ, ಅಥವಾ ರಾಹುವಿನ ದೃಷ್ಟಿ ಏನಾದ್ರು ಚಂದ್ರನ ಮೇಲೆ ಇದೆಯಾ, ಅಥವಾ ರಾಹು ಮತ್ತೆ ಚಂದ್ರ ಇಬ್ರು ಒಟ್ಟಾಗಿ ಇದ್ದಾರಾ ನೋಡಿದಾಗ ಇವರ ಮನಸ್ಸಿನ ವಿಕಲ್ಪಗಳು ಯಾಕೆ ಆಗ್ತಾ ಇದೆ ಅನ್ನೋದು ಗೊತ್ತಾಗಿ ಹೋಗುತ್ತೆ. ಅದೇ ರೀತಿ ಕುಜನನ್ನ ನೋಡ್ತೀವಿ. ಕುಜನನ್ನ ನೋಡಿದಾಗ ಬಂದ ತಕ್ಷಣ ತುಂಬಾ ಕೋಪಿಷ್ಟ್ರಪ್ಪ ನೀವು ಅಂತೀವಿ. ಅವನ ಸ್ಥಾನವನ್ನ ನೋಡಿದ ತಕ್ಷಣ ಇವರ ಆಟಿಟ್ಯೂಡ್ ಏನು ಅನ್ನೋದು ಗೊತ್ತಾಗೋಗುತ್ತೆ. ಅದೇ ರೀತಿ ಆಕ್ಸಿಡೆಂಟ್ಗಳಾಗುವಂಥದ್ದು, ಅಪಘಾತಗಳು,
ಮತ್ತೆ ಶಸ್ತ್ರಚಿಕಿತ್ಸೆಗಳು ಇದೆಲ್ಲ ಆಗತ್ತೆ ಅಂದ್ರೆ ಕುಜನ ಸ್ಥಾನ ಬಲವನ್ನ ನೋಡ್ಬೇಕು. ಅವ್ರಿಗೆ ಶಸ್ತ್ರಚಿಕಿತ್ಸೆ ಆಗೇ ಇರಲ್ಲ, ಅವ್ರ ಜಾತಕ ನೋಡಿದಾಗ ಮುಂದೊಂದು ದಿನ ಇವರಿಗೆ ಶಸ್ತ್ರಚಿಕಿತ್ಸೆ ಆಗತ್ತೆ ಅನ್ನೋದು ಗೊತ್ತಾಗಿ ಹೋಗುತ್ತೆ. ಇನ್ನು ಕೆಲವರಿಗೆ ಹೊಟ್ಟೆಯಲ್ಲಿ ಸಮಸ್ಯೆ ಯಾವಾಗ್ಲೂ ಇಲ್ಲ, ಒಂದು ಗ್ಯಾಸ್ಟ್ರಿಕ್ ಇಲ್ಲ ಅಂತಂದ್ರೆ ಅವ್ರಿಗೆ ಅಪೆಂಡಿಸೈಟಿಸ್ ಆಗುವಂತದ್ದು, ಹರ್ನಿಯಾ ಆಗುವಂತದ್ದು. ಅವ್ರ ಜಾತಕ ನೋಡಿದ ತಕ್ಷಣ ಇವರಿಗೆ ಇದರಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಬಂದಿರುತ್ತೆ, ಇಲ್ಲ ಬರುತ್ತೆ. ಈ ತರಹ ಜಾತಕಗಳನ್ನ ನೋಡಿದಾಗ್ಲೇನೆ ಆಯಾ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆಗಳು ಎರಡು ಗೊತ್ತಾಗ್ತಾ ಹೋಗುತ್ತೆ. ಈಗ ಹೊಟ್ಟೆಗೆ ಯಾವ ಗ್ರಹ? ಗುರುವನ್ನ ನೋಡ್ಬೇಕು. ಗುರುವಿನ ಸ್ಥಾನ ಬಲವನ್ನ ನೋಡಿದಾಗ ಈ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದೆಯಾ ಇಲ್ವಾ, ಯಾವಾಗ ಬರುತ್ತೆ ಅದನ್ನು ಹೇಳ್ಬಹುದು. ಈಗ ಶುಕ್ರ ಅದು ಸೂರ್ಯ ಅಂತ ಹೇಳಿದ್ರೆ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಿರೋ ಆತ್ಮಕಾರಕನು ಹೌದು. ಬಲಗಣ್ಣಿಗೆ ಸಮಸ್ಯೆಗಳು ಬರುವಂತದ್ದು ಅವೆಲ್ಲನೂ ಕೂಡ ರವಿಗೆ ಸಂಬಂಧಪಟ್ಟಂತಹ ವಿಭಾಗಗಳು. ಈಗ ಎರಡು ಕಣ್ಣುಗಳು ಸೂರ್ಯ ಮತ್ತೆ ಚಂದ್ರನಿಗೆ ಕನೆಕ್ಟೆಡ್. ಬಲಗಣ್ಣು ಅಂತ ಹೇಳಿದ್ರೆ ಈಗ ಸೂರ್ಯ, ಎಡಗಣ್ಣು ಚಂದ್ರ. ಮತ್ತಿನ್ನು ಹೊಟ್ಟೆಗೆ ಏನಾದ್ರೂ ಸಂಬಂಧಪಟ್ಟಂತಹ ತೊಂದರೆಗಳು ಗುರು. ಆಮೇಲೆ ಹಾಗೆ ಬುಧನಿಗೆ ನೋಡುವಾಗ ವಾತಕ್ಕೆ ಸಂಬಂಧಪಟ್ಟಂತದ್ದು, ನರಕ್ಕೆ ಸಂಬಂಧಪಟ್ಟಂತದ್ದು ಸಮಸ್ಯೆಗಳು ಬರುತ್ತೆ. ವಾತ ರೋಗಗಳು ಅಂತಂದ್ರೆ ಜಾಯಿಂಟ್ ಪೈನ್ಸ್ ಬರೋದು, ಆರ್ಥರೈಟಿಸ್ ಬರೋದು, ಇವೆಲ್ಲವೂ ಕೂಡ ವಾಯುವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ತಕ್ಕಂಥದ್ದು. ಶುಕ್ರ ಅಂದಾಗ ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತದ್ದು, ಮತ್ತೆ ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತದ್ದು, ಮತ್ತೆ ಪೀರಿಯಡ್ ಸೈಕಲ್ ಅಲ್ಲಿ ಬರತಕ್ಕಂತಹ ಸಮಸ್ಯೆಗಳು, ಇವೆಲ್ಲವನ್ನು ನೋಡಿದಾಗ ಮತ್ತೆ ಶುಕ್ರ ಮತ್ತೆ ಕುಜನ ಸಂಪರ್ಕ ಏನಾದ್ರೂ ಇತ್ತು ಅಂದ್ರೆ ಅದು ಇಂತಿಂತದ ಸಿಸೇರಿಯನ್ ಆಗತ್ತೆ, ಇವೆಲ್ಲವೂ ಗೊತ್ತಾಗಿ ಹೋಗುತ್ತೆ ಇವರ ಜಾತಕದಲ್ಲಿ. ಈ ತರಹ ಗ್ರಹಗಳ ಕಾಂಬಿನೇಷನ್ ನೋಡ್ಬೇಕು. ಬರೀ ಒಂದೇ ಗ್ರಹನು ಕೆಲವೊಮ್ಮೆ ನೋಡಕ್ಕಾಗಲ್ಲ. ಕೆಲವು ಗ್ರಹಗಳ ಒಂದೊಂದು ಯಾರ ಜೊತೆಯಲ್ಲಿ ಯಾರಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇದರಲ್ಲಿ ಮತ್ತೂ ಒಂದು ಏನು ಅಂದ್ರೆ, ಸಾಧಾರಣವಾಗಿ ಹುಟ್ಟಿದ ಆರಭ್ಯ 8ನೇ ವರ್ಷದವರೆಗೆ ಬರ್ತಕ್ಕಂತಹ ಸಮಸ್ಯೆಗಳಿಗೆಲ್ಲ ಚಂದ್ರ ಕಾರಣನಾಗ್ತಾನೆ. ಮಕ್ಕಳಿಗೆಲ್ಲ ನೆಗಡಿ, ಕೆಮ್ಮು, ಗಂಟ್ಲು ಕಫ ಬರೋದು ಇವೆಲ್ಲ ಚಂದ್ರ, ಅದೇ ಆ ವಯಸ್ಸಲ್ಲಿ ಬರೋದೇ ಅದೆಲ್ಲನೂ. ಹಾಗಾಗಿ ಆ ಸಮಯದಲ್ಲಿ ಬರುವಂತದ್ದು ಎಲ್ಲ ಚಂದ್ರಂದೇ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಏನು ಮಾಡ್ಬೇಕಾಗಿಲ್ಲ, ಚಂದ್ರನಿಗೆ ಸಂಬಂಧಪಟ್ಟಾಗೆ ಒಂದಷ್ಟು ಅಕ್ಕಿಯನ್ನ ದಾನ ಕೊಟ್ಬಿಡ್ಬೇಕು. ತನ್ನ ಪಾಡಿಗೆ ತಾನೇ ಕಮ್ಮಿ ಆಗತ್ತೆ, ಅದು ಕಮ್ಮಿ ಆಗ್ತಾ ಹೋಗುತ್ತೆ ದಿನೇ. 8ನೇ ವಯಸ್ಸಿಂದ 32ನೇ ವಯಸ್ಸಿನವರೆಗೆ ಬರ್ತಕ್ಕಂಥದ್ದೆಲ್ಲ ಬುಧನಿಗೆ ಸಂಬಂಧಪಟ್ಟಂತಹದ್ದು. ಈ ಒಂದು ಸಮಯದಲ್ಲಿ ಬರುವಂತಹ ಸಮಸ್ಯೆಗಳೆಲ್ಲ ದಿಢೀರಂತ ಅದು ಕಾಯಿಲೆ ಬರುವ ವಯಸ್ಸಲ್ಲ. 8ರಿಂದ 32 ಬಹಳ ಆರೋಗ್ಯವಾಗಿ ದೃಢಕಾಯರಾಗಿರುವಂತ ಸಮಯ. ಆ ಸಮಯದಲ್ಲಿ ಏನಾದ್ರು ಸಮಸ್ಯೆ ಬರುತ್ತೆ ಅಂತಂದ್ರೆ ಅದು ದಿಢೀರಂತ ಬರ್ತಕ್ಕಂಥದ್ದು. ತಕ್ಷಣದಲ್ಲಿ ಏನಾದ್ರೂ ಕಾಯಿಲೆ ಬರೋದು, ಅದು ವಿಕೋಪಕ್ಕೆ ಹೋಗೋದು, ಈ ರೀತಿ ಎಲ್ಲ ಸಮಸ್ಯೆಗಳು ಬರ್ತಕ್ಕಂಥದ್ದು. 32ನೇ ವಯಸ್ಸಿನಿಂದ 54ನೇ ವಯಸ್ಸಿನವರೆಗೆ ಬರ್ತಕ್ಕಂಥದ್ದು ಮಧ್ಯಾಯು ಅಂತ ಕರೆಯುವಂಥದ್ದು. ಮಧ್ಯ ವಯಸ್ಸಿನಲ್ಲಿ ಬರುವಂಥದ್ದು ರಕ್ತದ ಒತ್ತಡ, ಮತ್ತೆ ಮಧುಮೇಹ, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇವೆಲ್ಲ ಈ ಮಧ್ಯಕಾಲದಲ್ಲಿ ಬರ್ತಕ್ಕಂಥದ್ದು. ಇದಕ್ಕೆಲ್ಲ ಕಾರಕ ರವಿ ಆಗ್ತಾನೆ. ಆವಾಗ ಸಮಸ್ಯೆಗಳೇನಾದ್ರು ಬರ್ತಾ ಇದೆ ಅಂದ್ರೆ ಸ್ವಲ್ಪ ಗೋಧಿಯನ್ನ ದಾನ ಕೊಡ್ತಾ ಬಂದ್ರೆ ಆ ಸಮಸ್ಯೆಗಳಿಂದ ದೂರ ಬರೋದಿಕ್ಕೆ ಸಾಧ್ಯವಾಗುತ್ತೆ. 52ನೇ ವಯಸ್ಸಿನಿಂದ 100ನೇ ವಯಸ್ಸಿನವರೆಗೆ ಇದು ದೀರ್ಘಾಯು ವ್ಯಾಧಿಗಳು ಅಂತ ಕರಿತೀವಿ. ಅಂದ್ರೆ ಆ ಸಮಯದಲ್ಲಿ ಬರ್ತಕ್ಕಂಥದ್ದೆಲ್ಲ ಶನಿಗೆ ಸಂಬಂಧಪಟ್ಟಂತದ್ದು. ಅಂದ್ರೆ ಆ ವಯಸ್ಸಿನಲ್ಲಿ ಬಂದ ಸಮಸ್ಯೆಗಳು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಅದು ಎಲ್ಲಾನು ಕೂಡ ಮೂಳೆಗೆ ಸಂಬಂಧಪಟ್ಟಿದ್ದು, ಈ ಕಾಲ್ ನೋವು, ಸೊಂಟ ನೋವು, ಈ ತರದ್ದೆಲ್ಲ ಬರುವಂತದ್ದು, ಮತ್ತೆ ಸ್ಟ್ರೋಕ್ ಆಗುವಂತದ್ದು, ಈ ತರದ್ದೆಲ್ಲ ದೀರ್ಘ ವ್ಯಾಧಿಗಳು ಅಂತ ಕರಿತೀವಿ. ಈ ತರದ್ದು ತುಂಬಾ ಇದೆ. ಹೇಳಿದ್ರೆ ಒಂಥರ ಜನಕ್ಕೆ ಪಾಪ ಭಯ ಆಗೋ ತರ ಆಗತ್ವೆ. ಅದರಿಂದ ಇವೆಲ್ಲ ದೀರ್ಘ ವ್ಯಾಧಿಗಳೆಲ್ಲನೂ ಕೂಡ ಶನಿಗೆ ಸಂಬಂಧಪಟ್ಟಿದ್ದು. ಈ ಸಮಯದಲ್ಲಿ ಶನಿಯ ಆರಾಧನೆ ತುಂಬಾ ಮುಖ್ಯ ಆಗತ್ತೆ. ಯಾರ ಕಾಯಿಲೆ ಇಲ್ಲದೆ ಇರ್ಲಿ 52ನೇ ವಯಸ್ಸಿಂದ 100ನೇ ವಯಸ್ಸಿನವರೆಗೆ ಅವರಿರುವ ಜೀವಿತ ಕಾಲದಲ್ಲಿ ಶನಿಯನ್ನ ಸ್ವಲ್ಪ ಮಟ್ಟಿಗೆ ಒಂದ್ ರೀತಿ ಆರಾಧನೆ ಮಾಡೋದು. ಏನು ಮಾಡ್ಲಿಲ್ಲ ಅಂದ್ರೂ ಕೂಡ ಶನೈಶ್ಚರಾಯ ನಮಃ ದಿನ 21 ಸರಿನಾರು ಹೇಳ್ಕೊಳ್ತಾ ಇದ್ರೆ ಈ ಸಮಸ್ಯೆಗಳಿಂದ ಸ್ವಲ್ಪ ದೂರ ಆಗೋದಿಕ್ಕೆ ಸಹಾಯ ಆಗುತ್ತೆ. ಇವಾಗ ಚಂದ್ರನಿಗೆ ಸಂಬಂಧಪಟ್ಟಂತೆ ಅಕ್ಕಿ ಕೊಡ್ಬೇಕು ನಾವು, ಸೂರ್ಯನಿಗೆ ಸಂಬಂಧಪಟ್ಟಂತೆ ಏನಾದ್ರೂ ತೊಂದರೆ ಇದ್ರೆ ಗೋಧಿ ಕೊಡ್ಬೇಕು. ಇನ್ನು ಕುಜನಿಗೆ ಅಥವಾ ಮಂಗಳನಿಗೆ ಸಂಬಂಧಪಟ್ಟಂತೆ ತೊಗರಿ ಬೇಳೆಯನ್ನ ದಾನ ಕೊಡುವಂಥದ್ದು. ಈ ಕುಜ ಮಾಂಗಲ್ಯಕಾರಕನು ಹೌದು. ಅಂದ್ರೆ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯೋಚನೆ ಮಾಡುವಾಗ ಒಂದು ಕುಜ ಮತ್ತೊಂದು ರಾಹು, ಇವರಿಬ್ರು ತುಂಬಾ ಪ್ರಮುಖರಾಗ್ತಾರೆ. ಈ ಕುಜನಿಗೆ ಸಂಬಂಧಪಟ್ಟಂತೆ ಯೋಚನೆ ಮಾಡುವಾಗ ತೊಗರಿ ಬೇಳೆಯನ್ನ ದಾನ ಕೊಡ್ತಾ ಬರ್ಬೇಕು. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ
ದಿನ ಯಾರು ಇದನ್ನೆಲ್ಲ ನೋಡೋರು ಒಟ್ಟು ಹೋಗಿ ಒಂದಷ್ಟು ಕೊಟ್ಬಿಡೋಣ ಅಂತ. ಹಶ್ವಾಗಿದೆ ಅಂತ ಅನ್ಬಿಟ್ಟು ಒಂದ್ ವಾರದ ಒಟ್ಟಿಗೆ ಊಟ ಮಾಡಕ್ಕಾಗತ್ತ? ಇಲ್ಲ. ಮತ್ತೆ ಯಾವ್ದನ್ನು ಕೂಡ ಹಂಗೆ ತಕ್ಷಣಕ್ಕೆ ಎಲ್ಲನೂ ಪರಿಹಾರ ಆಗತ್ತೆ ಅಂತ ನಾವು ಹೇಳಬಾರ್ದು, ಅದಾಗೋದು ಇಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕೊಟ್ರು ಪರವಾಗಿಲ್ಲ. ಮಂಗಳನಿಗೆ ವಾರ ಮಂಗಳವಾರ, ಕುಜನ ವಾರ ಮಂಗಳವಾರ, ಮಂಗಳವಾರಗಳಲ್ಲೇ ಒಂದ್ 21 ಮಂಗಳವಾರ, ಒಂದ್ 12 ಮಂಗಳವಾರ ಏನಾದ್ರು ಒಂದ್ ಸಂಕಲ್ಪ ಮಾಡಿ ಅಷ್ಟು ದಿವಸಗಳ ಕಾಲ ಅದನ್ನ ಕೊಡ್ತಾ ಹೋಗ್ಬೇಕು. ಹಾಗೆ ಕೊಟ್ಟಾಗ ಸ್ವಲ್ಪ 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 ಸ್ವಲ್ಪನೇ ಕಡಿಮೆ ಆಗ್ತಾ ಹೋಗುತ್ತೆ ಸಮಸ್ಯೆಗಳು. ಶನಿಗೆ ಕಪ್ಪು ಎಳ್ಳು ಮತ್ತೆ ಎಳ್ಳೆಣ್ಣೆ. ಎಳ್ಳೆಣ್ಣೆಯಲ್ಲಿ ತೈಲಾಭಿಷೇಕ ಮಾಡ್ತಕ್ಕಂಥದ್ದು, ಕಪ್ಪು ಎಳ್ಳನ್ನ ದಾನವಾಗಿ ಕೊಡ್ತಕ್ಕಂಥದ್ದು. ಕಪ್ಪು ಎಳ್ಳು ಎಲ್ಲರೂ ಕೂಡ ದಾನವಾಗಿ ಸ್ವೀಕರಿಸೋಕೆ ಅಷ್ಟು ಇಷ್ಟ ಪಡೋದಿಲ್ಲ. ತುಂಬಾ ಜನಕ್ಕೆ ಹೇಳ್ಬಿಟ್ರೆ ಪಾಪ ಅವ್ರಿಗೆ ತುಂಬಾ ತಲೆ ಕೆಟ್ಟೋಗ್ಬಿಡುತ್ತೆ. ಹೆಂಗಪ್ಪ ಯಾರು ತಗೊಳಲ್ಲ, ಏನ್ ಮಾಡೋದು? ಅವಾಗ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಹಿಡಿ ಕಪ್ಪು ಎಳ್ಳು ತಗೋಬೇಕು, ಒಂದ್ ಹಿಡಿ ಅಕ್ಕಿ ತಗೋಬೇಕು, ಎರಡನ್ನು ನೆನೆಸ್ಬೇಕು. ನೆನೆಸ್ಬಿಟ್ಟು ಹಸುವಿಗೆ ತಿನ್ನೋದಿಕ್ಕೆ ಕೊಡ್ಬೇಕು. ಗೋವು ಎಲ್ಲಕ್ಕಿಂತ ಶ್ರೇಷ್ಠವಾದ ಪ್ರಾಣಿ ಈ ಭೂಮಿ ಮೇಲೆ. ಮನುಷ್ಯನಿಗಿನ ಶ್ರೇಷ್ಠವಾದದ್ದು ಗೋವು. ಹಾಗಾಗಿ ಗೋವಿಗೆ ತಿನ್ನೋದಿಕ್ಕೆ ಕೊಟ್ರೆ ಮನುಷ್ಯನಿಗೆ ಕೊಟ್ಟಿದ್ದಕ್ಕಿಂತ ಇನ್ನು ಬೇಗ ಶೀಘ್ರವಾಗಿ ಪರಿಹಾರ ಆಗತ್ತೆ. ಆದ್ರೆ ಬರೀ ಎಳ್ಳನ್ನ ಗೋವಿಗೆ ತಿನ್ನಿಸಿ ಅದರ ಆರೋಗ್ಯನ ನಾವು ಹಾಳು ಮಾಡಬಾರ್ದು. ಹಾಗಾಗಿ ಒಂದ್ ಸ್ವಲ್ಪ ಅಕ್ಕಿಯನ್ನ, ಒಂದ್ ಸ್ವಲ್ಪ ಬೆಲ್ಲವನ್ನ ಎಲ್ಲ ಸೇರಿಸಿ ತಿನ್ನೋದಿಕ್ಕೆ ಅದಕ್ಕೆ ಕೊಡೋದು ತುಂಬಾ ಶ್ರೇಷ್ಠ ಮಟ್ಟದ ಒಂದು ಇದು. ಅದರ ನಂತರ ಬರ್ತಕ್ಕಂಥದ್ದು ರಾಹುವಿಗೆ ಅಧಿದೇವತೆ ಎಲ್ಲವೂ ಕೂಡ ನಾವು ನೋಡ್ತಕ್ಕಂಥದ್ದು ಸರ್ಪರೂಪಿ ಸುಬ್ರಹ್ಮಣ್ಯನಲ್ಲ, ಸರ್ಪದ ರೂಪದಲ್ಲಿರ್ತಕ್ಕಂಥದ್ದು. ಹಾಗಿಲ್ಲ ಅಂದಾಗ ಅಷ್ಟಭುಜಗಳಿರ್ತಕ್ಕಂತಹ ದುರ್ಗಾದೇವಿಯನ್ನ ಆರಾಧನೆಯನ್ನ ಮಾಡುವಂಥದ್ದು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.